ಏನಾಗಿದೆ ಇಲ್ಲಿ? ನಾನು ಹೊರಗೋದಾಗ ಏನು ನಡೀತಿಲ್ಲಿ? ಅಂದರೆ ನನ್ನ ವೇಷದಲ್ಲಿ ನಾಗಿಣಿ? ಛೇ! ಚಿಕ್ಕಪ್ಪ, ಯಾಕೆ ಏನಾಯಿತು? ಎನಿ ಪ್ರಾಬ್ಲಮ್? ಏನಿಲ್ಲ. ಲೋ ಪ್ರಕಾಶ, ದೊಡ್ಡ ಅನಾಹುತ ಆಗಿದೆ ಕಣೋ. ಆಗಲೇ ನನ್ನ ರೂಪದಲ್ಲಿ ಬಂದು ರಾಜುಗೆ ತಾಯ್ತ ತೆಗಿ ಅಂತ ಹೇಳಿರೋದು ಆ ಇಚ್ಛಾದಾರಿ ನಾಗಿಣಿನೇ. ಈಗ ರಾಜು ಜೀವ ಅಪಾಯದಲ್ಲಿದೆ. ಅವನ ನಾಗಿಣಿ ಕೈಗೆ ಸಿಗೋದಕ್ಕಿಂತ ಮುಂಚೆ ನಾವು ಅವನ್ನ ಕಾಪಾಡಬೇಕು. ಏನು ಹೇಳ್ತಾ ಇದೆಯಾ ರುದ್ರ? ಹಾಗಾದ್ರೆ ನಾಗಿಣಿ ಇಲ್ಲಿಗೆ ಬಂದು ಹೋಗಿದ್ದಾಳ? ಹೌದು. ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ. ಮೊದಲು ನಾವು ರಾಜು ಜೀವ ಕಾಪಾಡಬೇಕು. ಬನ್ನಿ. ಇಲ್ಲಪ್ಪ, ನಾನು ಬರಲ್ಲ. ನಾನೇನಾದರೂ ಬಂದರೆ ರಾಜುನ ಬಿಟ್ಟು ಆ ನಾಗಿಣಿ ನನ್ನನ್ನು ಸಾಯಿಸ್ಬಿಟ್ರೆ? ಇಲ್ಲಪ್ಪ, ನಾನಂತೂ ಬರಲ್ಲ. ಥೂ ಪುಕ್ಲ, ಬಾರೋ. ರಾಜು, ರಾಜು, ರಾಜು! ಅಂಕಲ್, ಚಿಕ್ಕಪ್ಪ ಎಲ್ಲೋದ್ರು? ಆ ಕಡೆ. ರಾಜು, ಕಾರ್ ಇಲ್ಲೇ ಬಿಟ್ಟ. ಎಲ್ಲೋದ ಇವಳು? ಚಿಕ್ಕಪ್ಪ, ಚಿಕ್ಕಪ್ಪ, ಚಿಕ್ಕಪ್ಪ ಈ ಟೈಮಲ್ಲಿ ಇಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅಲ್ಲ, ನಾನೇ ಕೇಕ್ ತಿನ್ಸಿದ್ದೀನಿ. ಅವ್ರು ವಿಸ್ಸಹ ಮಾಡಿದ್ದಾರೆ. ಆದರೂ ನನಗೆ ಕೇಕ್ ತಿನ್ಸ್ತಾ ಅಂತ ಬೇರೆ ಕೇಳಿದ್ರು. ಚಿಕ್ಕಪ್ಪ ಇಷ್ಟು ಅರ್ಜೆಂಟಾಗಿ ಹೋಗ್ತಿದ್ದಾರೆ ಅಂದರೆ ಏನೋ ವಿಷಯ ಇದೆ. ಅವ್ರು ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ. ಏನಿರ್ಬೋದು? ಚಿಕ್ಕಪ್ಪ ಒಬ್ಬರೇ ಬೇರೆ ಹೋಗ್ತಿದ್ದಾರೆ. ಇಲ್ಲ, ಅವ್ರನ್ನ ಒಬ್ಬರೇ ಹೋಗೋದಕ್ಕೆ ಬಿಡಬಾರ್ದು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?